ಬೆಳ್ಳಂದೂರು ಕೆರೆಯಲ್ಲಿ ಮತ್ತೆ ನೊರೆ ರಾಕ್ಷಸ ಪ್ರತ್ಯಕ್ಷನಾಗಿದ್ದಾನೆ. ಕೆರೆಯ ವಿಷಗಾಳಿಗೆ ಜನಸಾಮಾನ್ಯರು ಚರ್ಮ ರೋಗಗಳಿಂದ ಬಳಲ್ತಾ ಇದ್ರೆ ಜಾನುವಾರು ಜೀವಕ್ಕೆ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಮತ್ತೆ ಬಿಳಿಯಾಯ್ತು ಬೆಳ್ಳಂದೂರಿನ ಕೆರೆ. ಕೆರೆಯ ತುಂಬೆಲ್ಲ ನೊರೆಯೋ ನೊರೆ. ಕೆರೆ ಪಕ್ಕದಲ್ಲಿ ನಿಲ್ಲಲಾಗದಷ್ಟು ವಾಸನೆ. ವಿಷಗಾಳಿಯಿಂದಾಗಿ ಕಪ್ಪಾದ ಮನೆಯ ಪಾತ್ರೆಗಳು. ಹಬ್ಬ 20 ವರ್ಷದಿಂದ ಶುರುವಾದ ಬೆಳ್ಳಂದೂರಿನ ನೊರೆ ಸಮಸ್ಯೆಗೆ ಮುಕ್ತಿಗೆ ಇಲ್ಲದಂತಾಗಿದೆ. ಇಲ್ಲಿನ ಜನರು ಗಾಳಿಯನ್ನೂ ಸಹ ಸೇವಿಸದ ಸ್ಥಿತಿಯಲ್ಲಿ ನರಳಾಡ್ತಿದ್ದಾರೆ. ಬೆಳ್ಳಂದೂರು ಕೆರೆ ಬೆನ್ನತ್ತಿದ ನೊರೆಯ ಭೂತ. ನೀರಿನಲ್ಲಿ ಕರಗೋಯ್ತು 300 ಕೋಟಿ ಹಣ. ಇಲ್ಲಿ ನೋಡಿ, ನೊರೆ ನೀರು. ವಿಷ ಗಾಳಿಯಿಂದಾಗಿ ಚರ್ಮ ರೋಗದಿಂದ ಬಳಲ್ತಾ ಇರುವ ಈ ಬಾಲಕನನ್ನ ಲೋಕಜ್ಞಾನವೇ ಇಲ್ಲದ ಈ ಮಗು ಹೀಗೆ ನರಳಾಡೋಕೆ ಕಾರಣವಾಗಿರೋದು ಇದೇ ಈ ಕುಖ್ಯಾತ ಬೆಳ್ಳಂದೂರು ಕೆರೆಯ ಇದೇ ಬಿಳಿ ನೊರೆ. ಹೀಗಾಗ್ತಿದೆ ಅಂತ ಕೂಡ ಹೇಳ್ತಾ, ಜೊತೆಗೆ ಮಕ್ಕಳ ಕೈ ಮೇಲೆ ನೋಡಿ, ಚಿಕ್ಕ ಮಕ್ಕಳ ಕೈ ಮೇಲೆ ಈ ಗುಳ್ಳೆಗಳು ಕೂಡ ಆಗ್ತಿರುವಂತದ್ದು. ಸುಲಕ್ಷಣ ನಾನು ಕೂಡ ಸ್ವತಃ ಇಲ್ಲಿ ಬಂದಾಗ ಈ ಮಕ್ಕಳನ್ನೇ ಕರೆದು ತೋರಿಸ್ತಾರೆ. ಅಂದ್ರೆ ಸೊಳ್ಳೆಗಳು, ಆ ಮಟ್ಟಕ್ಕೆ ಸೊಳ್ಳೆಗಳು ಉದ್ಭವ ಆಗಿ ಮಕ್ಕಳ ಕೈ ಮೇಲೆ ಗುಳ್ಳೆಗಳಾಗಿರ್ಬೋದು, ಮತ್ತೆ ಸ್ಕಿನ್ ಅಲರ್ಜಿ ಕೂಡ ಆಗುವಂತಹ ಒಂದು ಘಟನೆ ಕೂಡ ಇಲ್ಲಿ ನಡೀತಾ ಇದಾವೆ. ಹೌದು, ಬೆಳ್ಳಂದೂರಿನ ನೊರೆ ಸಮಸ್ಯೆ ನಿನ್ನೆ ಮೊನ್ನೆಯದ್ದಲ್ಲ. ಬರೋಬ್ಬರಿ 20 ವರ್ಷಗಳ ಗತ ಕಾಲದ ಸಮಸ್ಯೆ. ಬೆಂಗಳೂರ ಬ್ರ್ಯಾಂಡ್ ಗ್ರೇಟರ್ ಆಗೋದಕ್ಕೂ ಮುಂಚೆಗೆ ಇದ್ದ ಸಮಸ್ಯೆ. ಕೆರೆಯನ್ನ ಕ್ಲೀನ್ ಮಾಡಲು ಕೇಂದ್ರ 200 ಕೋಟಿ, ರಾಜ್ಯ ಸರ್ಕಾರ 100 ಕೋಟಿ ಹಣ ಬಿಡುಗಡೆ ಮಾಡಿದೆ. ಈ 300 ಕೋಟಿ ಹಣ ನೀರಿನಲ್ಲಿ ಲೀನವಾಗಿದೆ. ಹಣ ನೀರು ಬಿಟ್ಬಿಡ್ತಾರೆ. ನಾವು ಡ್ರೈ ಮಾಡ್ಬೇಕು, ಕೆರೆನ ಡ್ರೈ ಮಾಡಿ ಉಳಿಸಬೇಕು, ನೀರು ಬಿಟ್ಬಿಡ್ತಾರೆ, ನಾವೇನ್ ಮಾಡೋಣ ಅಂತಾರೆ. ಇದ್ರ ಸಲುವಾಗಿ ಬಹಳಷ್ಟು ಹೋರಾಟ ಆಯ್ತು. ಸ್ವತಃ ಸಾಲುಮರದ ತಿಮ್ಮಕ್ಕಜ್ಜಿ ಬಂದು ನಿಂತ್ಕೊಂಡು ಇದಕ್ಕೆ ಧರಣಿ ಕೂಡ ಮಾಡಿದಾರೆ. ನಾವೆಲ್ಲ ಪ್ರತಿಭಟನೆ ಮಾಡಿದ್ರಿ. ಊರವ್ರು ಒಂದ್ ಕಾಲದಲ್ಲಿ ಕುಡಿಯೋ ನೀರು, ನಾವೆಲ್ಲ ಈಜು ಹೊಡಿತಿದ್ ನೀರು, ಇಲ್ಲಿ ಮೀನು ಏಡಿ ಎಲ್ಲ ಇದ್ದಂತ ಸಾವಿರಾರು ಪಕ್ಷಿಗಳು ವಾಸ ಮಾಡ್ತಾ ಇದ್ದಿದ್ದ ಕೆರೆ ಇದು. ಇವತ್ತು ಈ ಕೆರೆ ಸತ್ತೋಗಿದೆ. ಇವತ್ತು ಇದಕ್ಕೆ ಜೀವ ಇಲ್ದಿರಂಗ್ ಮಾಡಿದ್ದಾರೆ. ನೊರೆಯಿಂದಾಗಿ ಕೆರೆ ಸುತ್ತಮುತ್ತಲಿನ ವಾತಾವರಣ ವಿಷವಾಗಿದೆ. ಮನೆಯಲ್ಲಿದ್ದ ಪಾತ್ರೆಗಳೆಲ್ಲ ಕಪ್ಪಾಗಿ ಹೋಗಿದೆ. ನಮ್ಮ ಜೀವನಕ್ಕೇನು ಗ್ಯಾರಂಟಿ ಎಂದು ಸ್ಥಳೀಯರು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದಾರೆ. ಕೊಟ್ಟು ದಬ್ಬು ಇದ್ರು 5 ನಿಮಿಷಕ್ಕೆ ಹಂಗೆ ಆಗೋದು. ಅಜ್ಜಿ ಕೈ ನೋಡಜ್ಜಿ ಬ್ಲಾಕ್ ಆಗಿಬಿಡುತ್ತೆ. ಮತ್ತೆ ತೊಳಿಸಿದ್ರು ಹಂಗೆ ಪಟ್ಟೆ ಹೊಡ್ಕೊಂಬತ್ತಲ್ಲ. ಮತ್ತೆ ಹಾಕಿದ ಚೈನ್ ಗ್ಲಾಸ್ ಎಲ್ಲ ಬ್ಲಾಕ್ ಆಗುತ್ತೆ. ಚೈನ್ ಹಾಕಲ್ಲ, ನಾವು ಸೊಸೆದಿರು ಆಗುತ್ತೆ, ಮೊಮ್ಮಕ್ಕಳು ಹೊಟ್ಟೆ ಚೈನ್ ಹಾಕಲ್ಬೇಕಾದ್ರೆ ಬೆಳ್ಳಿ ಚೈನಿ ಹಾಕಲ್ಲ. ಬೆಳ್ಳಿ ಸಾಮಾನು ಮಡಗಿದ್ದಾವೆ, ಕರಗಾಗುತ್ತವೆ. ಮದುವೆ ಆಗದೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ ಅನ್ನುವಂತಾಗಿದೆ ಬೆಳ್ಳಂದೂರು ಕೆರೆಯ ಇಂದಿನ ಸ್ಥಿತಿ. ನೊರೆಗೆ ಶಾಶ್ವತ ಮುಕ್ತಿ ಸಿಗಬೇಕಂದ್ರೆ ಇಡೀ ಕೆರೆಯ ನೀರನ್ನೇ ಖಾಲಿ ಮಾಡಬೇಕಂತೆ. ಆದ್ರೆ ನೀರನ್ನ ಎಲ್ಲಿಗೆ ಡೈವರ್ಟ್ ಮಾಡುದು ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆಯಾಗಿ ಕಾಡಿದೆ. ವೀರೇಶ್ ಜೊತೆ ಮುತ್ತಪ್ಪಲ್ ಲಮಾಣಿ, ರಿಪಬ್ಲಿಕ್ ಕನ್ನಡ. ಬೆಳ್ಳಂದೂರು ಕೆರೆಯಲ್ಲಿ ಮತ್ತೆ ನೊರೆ ರಾಕ್ಷಸ ಪ್ರತ್ಯಕ್ಷನಾಗಿದ್ದಾನೆ. ಕೆರೆಯ ವಿಷಗಾಳಿಗೆ ಜನಸಾಮಾನ್ಯರು ಚರ್ಮ ರೋಗಗಳಿಂದ ಬಳಲ್ತಾ ಇದ್ರೆ ಜಾನುವಾರು ಜೀವಕ್ಕೆ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಮತ್ತೆ ಬಿಳಿಯಾಯ್ತು ಬೆಳ್ಳಂದೂರಿನ ಕೆರೆ. ಕೆರೆಯ ತುಂಬೆಲ್ಲ ನೊರೆಯೋ ನೊರೆ. ಕೆರೆ ಪಕ್ಕದಲ್ಲಿ ನಿಲ್ಲಲಾಗದಷ್ಟು ವಾಸನೆ. ವಿಷಗಾಳಿಯಿಂದಾಗಿ ಕಪ್ಪಾದ ಮನೆಯ ಪಾತ್ರೆಗಳು. ಹಬ್ಬ 20 ವರ್ಷದಿಂದ ಶುರುವಾದ ಬೆಳ್ಳಂದೂರಿನ ನೊರೆ ಸಮಸ್ಯೆಗೆ ಮುಕ್ತಿಗೆ ಇಲ್ಲದಂತಾಗಿದೆ. ಇಲ್ಲಿನ ಜನರು ಗಾಳಿಯನ್ನೂ ಸಹ ಸೇವಿಸದ ಸ್ಥಿತಿಯಲ್ಲಿ ನರಳಾಡ್ತಿದ್ದಾರೆ. ಬೆಳ್ಳಂದೂರು ಕೆರೆ ಬೆನ್ನತ್ತಿದ ನೊರೆಯ ಭೂತ. ನೀರಿನಲ್ಲಿ ಕರಗೋಯ್ತು 300 ಕೋಟಿ ಹಣ. ಇಲ್ಲಿ ನೋಡಿ, ನೊರೆ ನೀರು. ವಿಷ ಗಾಳಿಯಿಂದಾಗಿ ಚರ್ಮ ರೋಗದಿಂದ ಬಳಲ್ತಾ ಇರುವ ಈ ಬಾಲಕನನ್ನ ಲೋಕಜ್ಞಾನವೇ ಇಲ್ಲದ ಈ ಮಗು ಹೀಗೆ ನರಳಾಡೋಕೆ ಕಾರಣವಾಗಿರೋದು ಇದೇ ಈ ಕುಖ್ಯಾತ ಬೆಳ್ಳಂದೂರು ಕೆರೆಯ ಇದೇ ಬಿಳಿ ನೊರೆ. ಹೀಗಾಗ್ತಿದೆ ಅಂತ ಕೂಡ ಹೇಳ್ತಾ, ಜೊತೆಗೆ ಮಕ್ಕಳ ಕೈ ಮೇಲೆ ನೋಡಿ, ಚಿಕ್ಕ ಮಕ್ಕಳ ಕೈ ಮೇಲೆ ಈ ಗುಳ್ಳೆಗಳು ಕೂಡ ಆಗ್ತಿರುವಂತದ್ದು. ಸುಲಕ್ಷಣ ನಾನು ಕೂಡ ಸ್ವತಃ ಇಲ್ಲಿ ಬಂದಾಗ ಈ ಮಕ್ಕಳನ್ನೇ ಕರೆದು ತೋರಿಸ್ತಾರೆ. ಅಂದ್ರೆ ಸೊಳ್ಳೆಗಳು, ಆ ಮಟ್ಟಕ್ಕೆ ಸೊಳ್ಳೆಗಳು ಉದ್ಭವ ಆಗಿ ಮಕ್ಕಳ ಕೈ ಮೇಲೆ ಗುಳ್ಳೆಗಳಾಗಿರ್ಬೋದು, ಮತ್ತೆ ಸ್ಕಿನ್ ಅಲರ್ಜಿ ಕೂಡ ಆಗುವಂತಹ ಒಂದು ಘಟನೆ ಕೂಡ ಇಲ್ಲಿ ನಡೀತಾ ಇದಾವೆ. ಹೌದು, ಬೆಳ್ಳಂದೂರಿನ ನೊರೆ ಸಮಸ್ಯೆ ನಿನ್ನೆ ಮೊನ್ನೆಯದ್ದಲ್ಲ. ಬರೋಬ್ಬರಿ 20 ವರ್ಷಗಳ ಗತ ಕಾಲದ ಸಮಸ್ಯೆ. ಬೆಂಗಳೂರ ಬ್ರ್ಯಾಂಡ್
ಗ್ರೇಟರ್ ಆಗೋದಕ್ಕೂ ಮುಂಚೆಗೆ ಇದ್ದ ಸಮಸ್ಯೆ. ಕೆರೆಯನ್ನ ಕ್ಲೀನ್ ಮಾಡಲು ಕೇಂದ್ರ 200 ಕೋಟಿ, ರಾಜ್ಯ ಸರ್ಕಾರ 100 ಕೋಟಿ ಹಣ ಬಿಡುಗಡೆ ಮಾಡಿದೆ. ಈ 300 ಕೋಟಿ ಹಣ ನೀರಿನಲ್ಲಿ ಲೀನವಾಗಿದೆ. ಹಣ ನೀರು ಬಿಟ್ಬಿಡ್ತಾರೆ, ನಾವು ಡ್ರೈ ಮಾಡ್ಬೇಕು, ಕೆರೆನ ಡ್ರೈ ಮಾಡಿ ಉಳಿಸಬೇಕು, ನೀರು ಬಿಟ್ಬಿಡ್ತಾರೆ, ನಾವೇನ್ ಮಾಡೋಣ ಅಂತಾರೆ. ಇದ್ರ ಸಲುವಾಗಿ ಬಹಳಷ್ಟು ಹೋರಾಟ ಆಯ್ತು. ಸ್ವತಃ ಸಾಲುಮರದ ತಿಮ್ಮಕ್ಕಜ್ಜಿ ಬಂದು ನಿಂತ್ಕೊಂಡು ಇದಕ್ಕೆ ಧರಣಿ ಕೂಡ ಮಾಡಿದಾರೆ. ನಾವೆಲ್ಲ ಪ್ರತಿಭಟನೆ ಮಾಡಿದ್ರಿ. ಊರವ್ರು ಒಂದ್ ಕಾಲದಲ್ಲಿ ಕುಡಿಯೋ ನೀರು, ನಾವೆಲ್ಲ ಈಜು ಹೊಡಿತಿದ್ ನೀರು, ಇಲ್ಲಿ ಮೀನು ಏಡಿ ಎಲ್ಲ ಇದ್ದಂತ ಸಾವಿರಾರು ಪಕ್ಷಿಗಳು ವಾಸ ಮಾಡ್ತಾ ಇದ್ದಿದ್ದ ಕೆರೆ ಇದು. ಇವತ್ತು ಈ ಕೆರೆ ಸತ್ತೋಗಿದೆ. ಇವತ್ತು ಇದಕ್ಕೆ ಜೀವ ಇಲ್ದಿರಂಗ್ ಮಾಡಿದ್ದಾರೆ. ನೊರೆಯಿಂದಾಗಿ ಕೆರೆ ಸುತ್ತಮುತ್ತಲಿನ ವಾತಾವರಣ ವಿಷವಾಗಿದೆ. ಮನೆಯಲ್ಲಿದ್ದ ಪಾತ್ರೆಗಳೆಲ್ಲ ಕಪ್ಪಾಗಿ ಹೋಗಿದೆ. ನಮ್ಮ ಜೀವನಕ್ಕೇನು ಗ್ಯಾರಂಟಿ ಎಂದು ಸ್ಥಳೀಯರು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದಾರೆ. ಸಾವಿರ ಕೊಟ್ಟು ತೋರಿಸ್ತೆ, ದಬ್ಬು ಇದ್ರು 5 ನಿಮಿಷಕ್ಕೆ ಹಂಗೆ ಆಗೋದು. ಅಜ್ಜಿ ಕೈ ನೋಡಜ್ಜಿ ಹಂಗಾಗೋಯ್ತು ತೋರಿಸ್ ಅದು ಬ್ಲಾಕ್ ಆಗಿಬಿಡುತ್ತೆ ಮತ್ತೆ ತೊಳಿಸಿದ್ರು. ಹಂಗೆ ಪಟ್ಟೆ ಹೊಡ್ಕೊಂಬತ್ತಾರಲ್ಲ. ಮತ್ತೆ ಹಾಕಿದ್ರೆ ಚೈನ್ಗಳು ಎಲ್ಲ ಬ್ಲಾಕ್ ಆಗುತ್ತೆ. ಚೈನೆ ಹಾಕಲ್ಲ, ನಾವು ಸೊಸೆದಿರು ಅಷ್ಟೇ, ನಮ್ಮ ಮಕ್ಕಳು ಹೊಟ್ಟೆ ಚೈನ್ ಹಾಕಲ್ಬೇಕಾದ್ರೆ ಬೆಳ್ಳಿ ಚೈನೆ ಹಾಕಲ್ಲ. Okay. ಬೆಳ್ಳಿ ಸಾಮಾನು ಮಡಗಿರ್ತಾರೆ, ಕರ್ಗಾಗುತ್ತವೆ. ಮದುವೆ ಆಗದೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ ಅನ್ನುವಂತಾಗಿದೆ ಬೆಳ್ಳಂದೂರು ಕೆರೆಯ ಇಂದಿನ ಸ್ಥಿತಿ. ನೊರೆಗೆ ಶಾಶ್ವತ ಮುಕ್ತಿ ಸಿಗಬೇಕಂದ್ರೆ ಇಡೀ ಕೆರೆಯ ನೀರನ್ನೇ ಖಾಲಿ ಮಾಡಬೇಕಂತೆ. ಆದ್ರೆ ನೀರನ್ನ ಎಲ್ಲಿಗೆ ಡೈವರ್ಟ್ ಮಾಡುದು ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆಯಾಗಿ ಕಾಡಿದೆ. ವೀರೇಶ್ ಜೊತೆ ಮುತ್ತಪ್ಪ ಲಮಾಣಿ, ರಿಪಬ್ಲಿಕ್ ಕನ್ನಡ. ಬೆಳ್ಳಂದೂರು ಕೆರೆಯಲ್ಲಿ ಮತ್ತೆ ನೊರೆ ರಾಕ್ಷಸ ಪ್ರತ್ಯಕ್ಷನಾಗಿದ್ದಾನೆ. ಕೆರೆಯ ವಿಷಗಾಳಿಗೆ ಜನಸಾಮಾನ್ಯರು ಚರ್ಮ ರೋಗಗಳಿಂದ ಬಳಲ್ತಾ ಇದ್ರೆ ಜಾನುವಾರ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಮತ್ತೆ ಬಿಳಿಯಾಯ್ತು ಬೆಳ್ಳಂದೂರಿನ ಕೆರೆ. ಕೆರೆಯ ತುಂಬೆಲ್ಲ ನೊರೆಯೋ ನೊರೆ. ಕೆರೆ ಪಕ್ಕದಲ್ಲಿ ನಿಲ್ಲಲಾಗದಷ್ಟು ವಾಸನೆ. ವಿಷಗಾಳಿಯಿಂದಾಗಿ ಕಪ್ಪಾದ ಮನೆಯ ಪಾತ್ರೆಗಳು. ಹಬ್ಬ 20 ವರ್ಷದಿಂದ ಶುರುವಾದ ಬೆಳ್ಳಂದೂರಿನ ನೊರೆ ಸಮಸ್ಯೆಗೆ ಮುಕ್ತಿಗೆ ಇಲ್ಲದಂತಾಗಿದೆ. ಇಲ್ಲಿನ ಜನರು ಗಾಳಿಯನ್ನೂ ಸಹ ಸೇವಿಸದ ಸ್ಥಿತಿಯಲ್ಲಿ ನರಳಾಡ್ತಿದ್ದಾರೆ. ಬೆಳ್ಳಂದೂರು ಕೆರೆ ಬೆನ್ನತ್ತಿದ ನೊರೆಯ ಭೂತ. ನೀರಿನಲ್ಲಿ ಕರಗೋಯ್ತು 300 ಕೋಟಿ ಹಣ. ಇಲ್ಲಿ ನೋಡಿ, ನೊರೆ ನೀರು. ವಿಷ ಗಾಳಿಯಿಂದಾಗಿ ಚರ್ಮ ರೋಗದಿಂದ ಬಳಲ್ತಾ ಇರುವ ಈ ಬಾಲಕನನ್ನ ಲೋಕಜ್ಞಾನವೇ ಇಲ್ಲದ ಈ ಮಗು ಹೀಗೆ ನೆರಳಾಡೋಕೆ ಕಾರಣವಾಗಿರೋದು ಇದೇ ಈ ಕುಖ್ಯಾತ ಬೆಳ್ಳಂದೂರು ಕೆರೆಯ ಇದೇ ಬಿಳಿ ನೊರೆ. ಹೀಗಾಗ್ತಿದೆ ಅಂತ ಕೂಡ ಹೇಳ್ತಾ, ಜೊತೆಗೆ ಮಕ್ಕಳ ಕೈ ಮೇಲೆ ನೋಡಿ, ಚಿಕ್ಕ ಮಕ್ಕಳ ಕೈ ಮೇಲೆ ಈ ಗುಳ್ಳೆಗಳು ಕೂಡ ಆಗ್ತಿರುವಂತದ್ದು ಸುಲಕ್ಷಣ. ನಾನು ಕೂಡ ಸ್ವತಃ ಇಲ್ಲಿ ಬಂದಾಗ ಈ ಮಕ್ಕಳನ್ನೇ ಕರೆದು ತೋರಿಸ್ತಾರೆ. ಅಂದ್ರೆ ಸೊಳ್ಳೆಗಳು, ಆ ಮಟ್ಟಕ್ಕೆ ಸೊಳ್ಳೆಗಳು ಉದ್ಭವ ಆಗಿ ಮಕ್ಕಳ ಕೈ ಮೇಲೆ ಗುಳ್ಳೆಗಳಾಗಿರ್ಬೋದು, ಮತ್ತೆ ಸ್ಕಿನ್ ಅಲರ್ಜಿ ಕೂಡ ಆಗುವಂತಹ ಒಂದು ಘಟನೆ ಕೂಡ ಇಲ್ಲಿ ನಡೀತಾ ಇದಾವೆ. ಹೌದು, ಬೆಳ್ಳಂದೂರಿನ ನೊರೆ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ, ಬರೋಬ್ಬರಿ 20 ವರ್ಷಗಳ ಗತ ಕಾಲದ ಸಮಸ್ಯೆ. ಬೆಂಗಳೂರ ಬ್ರ್ಯಾಂಡ್ ಗ್ರೇಟರ್ ಆಗೋದಕ್ಕೂ ಮುಂಚೆಗೆ ಇದ್ದ ಸಮಸ್ಯೆ. ಕೆರೆಯನ್ನ ಕ್ಲೀನ್ ಮಾಡಲು ಕೇಂದ್ರ 200 ಕೋಟಿ, ರಾಜ್ಯ ಸರ್ಕಾರ 100 ಕೋಟಿ ಹಣ ಬಿಡುಗಡೆ ಮಾಡಿದೆ. ಈ 300 ಕೋಟಿ ಹಣ ನೀರಿನಲ್ಲಿ ಲೀನವಾಗಿದೆ. ಹಣ ನೀರು ಬಿಟ್ಬಿಡ್ತಾರೆ, ನಾವು ಡ್ರೈ ಮಾಡ್ಬೇಕು, ಕೆರೆನ ಡ್ರೈ ಮಾಡಿ ಉಳಿಸಬೇಕು, ನೀರು ಬಿಟ್ಬಿಡ್ತಾರೆ, ನಾವೇನ್ ಮಾಡೋಣ ಅಂತಾರೆ. ಇದ್ರ ಸಲುವಾಗಿ ಬಹಳಷ್ಟು ಹೋರಾಟ ಆಯ್ತು. ಸ್ವತಃ ಸಾಲುಮರದ ತಿಮ್ಮಕ್ಕಜ್ಜಿ ಬಂದು ನಿಂತ್ಕೊಂಡು ಇದಕ್ಕೆ ಧರಣಿ ಕೂಡ ಮಾಡಿದಾರೆ. ನಾವೆಲ್ಲ ಪ್ರತಿಭಟನೆ ಮಾಡಿದ್ರಿ. ಊರವ್ರು ಒಂದ್ ಕಾಲದಲ್ಲಿ ಕುಡಿಯೋ ನೀರು, ನಾವೆಲ್ಲ ಈಜು ಹೊಡಿತಿದ್ ನೀರು, ಇಲ್ಲಿ ಮೀನು ಏಡಿ ಎಲ್ಲ ಇದ್ದಂತ ಸಾವಿರಾರು ಪಕ್ಷಿಗಳು ವಾಸ ಮಾಡ್ತಾ ಇದ್ದಿದ್ದ ಕೆರೆ ಇದು. ಇವತ್ತು ಈ ಕೆರೆ ಸತ್ತೋಗಿದೆ. ಇವತ್ತು ಇದಕ್ಕೆ ಜೀವ ಇಲ್ದಿರಂಗ್ ಮಾಡಿದ್ದಾರೆ. ನೊರೆಯಿಂದಾಗಿ ಕೆರೆ ಸುತ್ತಮುತ್ತಲಿನ ವಾತಾವರಣ ವಿಷವಾಗಿದೆ. ಮನೆಯಲ್ಲಿದ್ದ ಪಾತ್ರೆಗಳೆಲ್ಲ ಕಪ್ಪಾಗಿ ಹೋಗಿದೆ. ನಮ್ಮ ಜೀವನಕ್ಕೇನು ಗ್ಯಾರಂಟಿ ಎಂದು ಸ್ಥಳೀಯರು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದಾರೆ. ಸಾವಿರ ಕೊಟ್ಟು ತೋರಿಸ್ತೆ, ದಬ್ಬು ಇದ್ರು 5 ನಿಮಿಷಕ್ಕೆ ಹಂಗೆ ಆಗೋದು. ಅಜ್ಜಿ ಕೈ ನೋಡಜ್ಜಿ ಹಂಗಾಗೋಯ್ತು ತೋರಿಸ್. ಅದು ಬ್ಲಾಕ್ ಆಗಿಬಿಡುತ್ತೆ ಮತ್ತೆ ತೊಳಿಸಿದ್ರು. ಹಂಗೆ ಪಟ್ಟೆ ಹೊಡ್ಕೊಂಬತ್ತಾರಲ್ಲ. ಮತ್ತೆ ಹಾಕಿದ್ರೆ ಚೈನ್ಗಳು ಎಲ್ಲ ಬ್ಲಾಕ್ ಆಗುತ್ತೆ. ಚೈನೆ ಹಾಕಲ್ಲ, ನಾವು ಸೊಸೆದಿರು ಅಷ್ಟೇ, ನಮ್ಮ ಮಕ್ಕಳು ಹೊಟ್ಟೆ ಚೈನ್